ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್. ಅಕ್ಕಿ ಇನ್ನೊಂದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ. ರಸ್ತೆ ಬೇಕು ಅಂದ್ರೆ ಸ್ಕೀಮ್ ನಿಲ್ಲಿಸೋಕೆ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ರಾಯಾರೆಡ್ಡಿ ಹೇಳಿಕೆ ಕೊಟ್ಟಿರೋದು. ಶಾಲಾ ಕೊಠಡಿ ಉದ್ಘಾಟನೆ ವೇಳೆ ರಾಯಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿಯ ಶಾಲೆಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ, ನಮಗೆ ರಸ್ತೆ ಕೊಡಿ ಅಂತ ಜನ ಕೇಳಿದ್ರು. ಡಾಂಬರ್ ರಸ್ತೆ, ಶಾಲೆ ಎಲ್ಲವೂ ಆಗಬೇಕು, ಅದಕ್ಕೆ ನೀವು ಇಂಥ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು, ಇದನ್ನೆಲ್ಲ ಬಂದ್ ಮಾಡಿಬಿಡ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದರೆ ಮಾಡ್ತೇವೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಭಾಳ ಕಷ್ಟ ಮಾಡಿಕೊಡ್ತೇವೆ, ಆರೋಗ್ಯದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ನ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ನಾನು ಮುಂದಿನ ದಿನ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜಿ ತಡಿ, ಇನ್ನೂ 3 ವರ್ಷ ಐತಿ, ಹಳ್ಳಿ ರಸ್ತೆ ಮಾಡ್ಸೋಣ. ಇವು ಏನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು ಬರೀ ಹೆಣ್ಮಕ್ಳು. ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಇದನ್ನ ಬಂದ್ ಮಾಡಿಬಿಡ್ರಿ, ಇವನ್ನ ಬರೀ ಹಳ್ಳಿ ರಸ್ತೆ ಮಾಡಿರೋದು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ. ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ. ನೆಕ್ಸ್ಟ್ ಇಯರಿಂದ ಕೆಲವು ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೀನಿ. ಸಿಮೆಂಟ್ ರೋಡ್ ಮಾಡಂತೀನಿ. ಮತ್ತು ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ. ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ ನಾನು. ಅದಕ್ಕೆ ಆರೋಗ್ಯದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನು ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ನ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಾವು ಪ್ರತಿನಿಧಿ ನಾಗರಾಜ್. ಸಿಎಂ ಆರ್ಥಿಕ ಸಲಹೆಗಾರರು ಇದ್ದಕ್ಕಿದ್ದಂಗೆನೆ ನಿಮಗೆ ರಸ್ತೆ ಬೇಕು ಅಂತ ಹೇಳಿದ್ರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಬಿಟ್ರು. ಜನಗಳ ಕತೆಗೇನೋ, ಇವ್ರ ಮಾತಿಗೆ ಯಾವ ಥರ ಚರ್ಚೆ ಶುರು ಆಗಿದೆ ಈಗ? ನೀತಿ ಏನಂತಂದ್ರೆ, ಈಗ ರಾಜ್ಯ ಸರ್ಕಾರದ ವಿರುದ್ಧ ಅವರದ್ದೇ ಪಕ್ಷದ ಶಾಸಕರು ಬಹಳಷ್ಟು ಏನಂತಂದ್ರೆ ಅಸಮಾಧಾನ ಹೊರಾಗ್ತಿದ್ದಾರೆ. ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನ ಹೋಗ್ತಾ. ಅದರ ಬೆನ್ನಲ್ಲೇ ಸ್ವತಃ ಸಿಎಂನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಈ ರೀತಿ ಕೆಲವೊಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಸರ್ಕಾರನ ಇಕ್ಕಟ್ಟಿಗೆ ಸೇರಿಸುವಂತ ಕೆಲಸ ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಕಟ್ಟಿದೆ. ಯಾಕಂತಂದ್ರೆ ಏನು, ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಹೋಗಿ, ಇಲ್ಲ ಈ ಅವಧಿಯಲ್ಲಿ ಎರಡೂವರೆ ವರ್ಷ ಆಯ್ತು, ಆದ್ರೂ ಸಹ ಏನಂದ್ರೆ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ, ರಸ್ತೆ ಆಗ್ತಾ ಇಲ್ಲ, ಈಗೇನಂತ ಸಮುದಾಯ ಭವನಕ್ಕೆ, ದೇವಸ್ಥಾನ ಸಮುದಾಯ ಭವನಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಕೇಳ್ಕೊಂಡಾಗ, ನೋಡಪ್ಪ ಈಗೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡ್ತಾ ಇದೀವಿ, ನೀವು ಅಕ್ಕಿ ಬೇಡ ಮತ್ತೆ ಇನ್ನೊಂದು ಸ್ಕೀಮ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡಿ, ನಾವು ಖಂಡಿತಲೂ ಕೂಡ ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ, ಗುಡಿ ಗುಂಡಾರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಈ ರೀತಿ ಬಹಿರಂಗವಾಗಿ ಹೇಳೋ ಮೂಲಕ ಸರ್ಕಾರನ ಇಕ್ಕಟ್ಟಿಸಿಗೆ ಸ್ವತಃ ಏನಂದ್ರೆ ಸಿಎಂನ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಸಿಲುಕಿಸಿದ್ದಾರೆ. ಇದರ ಜೊತೆಗೆ ಏನಂತಂದ್ರೆ ಸ್ವತಃ ಇದು ಬಿಜೆಪಿಗೆ ಆಹಾರವಾಗಿರುತ್ತದೆ. ಯಾಕಂದ್ರೆ ಈಗ ಸಿಎಂ ಅವರು ಹೇಳ್ತಾ ಇದಾರೆ, ಇಲ್ಲ ಯಾವುದೇ ರೀತಿಯಿಂದ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೀವಿ, ನಮಗೆ ಅನುದಾನ ಕೊಡ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಿದ್ವಿ, ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದರ ಬೆಲೆಯಲ್ಲಿ ಸ್ವತಃ ಸಿಎಂನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು, ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿ ಏನಂದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ನಿಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ಬಿಡಿ, ಖಂಡಿತಲು ಕೂಡ ನಾವು ರಸ್ತೆ ಮಾಡಿಸ್ಕೊಡ್ತೀವಿ ಮತ್ತು ಗುಡಿ ಗುಂಡರಿಗೆ ನಾವು ಅನುದಾನ ಕೊಡಿಸ್ತೀವಿ ಅಂತೇಳಿ ಹೇಳಿಕೆ ನೀಡಿರುವುದು ಬಿಜೆಪಿಗೆ ಒಂದು ರೀತಿ ಒಂದು ಆಹಾರ ಸಿಕ್ಕಂಗಾಗಿದೆ. ಈಗಲಾದ್ರೂ ಯಾಕಂದ್ರೆ ಸ್ವತಃ ಏನಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಅನುದಾನದ ಕುಂಠಿತ ಆಗ್ತಾ ಇದೆ, ಅನುದಾನ ಬರ್ತಾ ಇಲ್ಲ. ಅದ್ರ ಜೊತೆಗೆ ಏನಂತಂದ್ರೆ
ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಏನು ಬಿಜೆಪಿ ಆರೋಪ ಮಾಡ್ತದೆ, ಆ ಆರೋಪಕ್ಕೆ ಸ್ವತಃ ರಾಯರೆಡ್ಡಿ ಅವರ ಹೇಳಿಕೆ ಪುಷ್ಟಿ ನೀಡಿರುತ್ತದೆ ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000